ಇಂಥ ಕಲಾಪ ಯಾರಿಗೆ ಬೇಕು? ಮೆಗಾಫೈಟ್ಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಬನ್ನಿ, ಇಲ್ಲಿ ತನಕ ಬಂಡೆಪ್ಪ ಕಾಶೆಂಪೂರ್, ಗೋ ಮಧುಸೂದನ್ ಮತ್ತು ಶಿವರಾಜ್ ತಂಗಡಗಿ ಸಾಕಷ್ಟು ಮಾತಾಡಿದ್ದಾರೆ. ಇನ್ನು ನಿಮ್ಮಗಳ ಸರದಿ. ನಿಮ್ಮ ನೇರ ಪ್ರಶ್ನೆಗಳೇನು, ನಾಯಕರ ನೇರ ಉತ್ತರಗಳೇನು? ಒಬ್ಬರು ಲೇಡಿ ಎದ್ದು ನಿಂತಿದ್ದಾರೆ. ಹೇಳಿಮ್ಮ, ಯಾರಿಗೆ ನಿಮ್ಮ ಪ್ರಶ್ನೆ? ಮೊದಲಿಗೆ ಸದನದಲ್ಲಿ ನಡೆದಂಥ ಸಂಸತ್ನಲ್ಲಿ ನಡೀತಾ ಇದ್ದಂಥ ಎಲ್ಲ ಕಲಾಪಗಳೆಲ್ಲನೂ ಇದ್ರಾಗ ನಡೀತಾ ಇತ್ತು. ನೀಟಾಗಿ ಹೊರಗಡೆಗೇನು ಬರ್ದಿರಾ ಈ ಮೀಡಿಯಾಗಳಲ್ಲಾಗಲಿ ನ್ಯೂಸ್ ಪೇಪರ್ ಆಗಲಿ ಹಗರಣಗಳಾಗ್ತಾ ಇರಲಿಲ್ಲ. ಅಂದ್ರೆ ನೀವು ಏನು ಹೇಳಕೊಟ್ರಿ? ಹೊರಗಡೆ ತಂದೆ ಕೆಡಿಸ್ಬಿಟ್ರಿ ನೀವು ಅಂತೀರಾ? ಅಲ್ಲ, ಮೊದಲು ಈ ತರ ಹೊಲಿಸಿರ್ಲಿಲ್ಲ ಸರ್, ಈ ತರ ಹೊಲಿಸಿರ್ಲಿಲ್ಲ. ಯಾಕೆಂದ್ರೆ 10 ವರ್ಷದ ಕೆಳಗಡೆ ಸಂಸತ್ನಲ್ಲಿ ಏನೇ ನಡೆದ್ರು ಕೂಡ ಅಂತ ನಾಯಕರ ಬಗ್ಗೆ ಪುಸ್ತಕಗಳು ಬರೀತಾ ಇದ್ರು. ಆ ಪುಸ್ತಕಗಳೆಲ್ಲ ಹೊರಗಡೆ ಬಿಡುಗಡೆ ಆಗ್ತಾ ಇತ್ತು. ಅವರೆಲ್ಲ ಒಂದು ಆದರ್ಶ ಆಗ್ತಾ ಇದ್ರು, ಮಾದರಿ ಆಗ್ತಾ ಇದ್ರು ಜನಾಂಗಕ್ಕೆ. ಆದರೆ ಇತ್ತೀಚೆಗೆ ವಿಧಾನಸಭೆಯಲ್ಲಿ 10 ವರ್ಷದ ಕೆಳಗೆ ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ, ಒಬ್ಬ ಕಚ್ಚೆ ಬಿಚ್ಕೊಂಡು ಕುಡಿತಾನೆ, ಇನ್ನೊಬ್ಬ ಮೈಕ್ ಬಿಸಾಕ್ತಾನೆ, ಇನ್ನೊಬ್ಬ ಪೇಪರ್ ವೈಟ್ ಹಾಕ್ತಾನೆ, ಮತ್ತೊಬ್ಬ ಇನ್ನೇನೋ ಮಾಡ್ಕೊಂಡು ಮೇಜಿನ ಮೇಲೆ ಹತ್ತು ಕುಣಿತಾರೆ. ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲದೆ ಜೀವನ ಮಾಡ್ತಾ ಇದ್ರ. ಸದನ ಅಂತಂದ್ರೆ ಏನು, ಒಂದು ದೇವಸ್ಥಾನ. ಇನ್ನೊಬ್ಬ ಬರ್ತಾನೆ, ಅವರ ಬೂಟ್ ಕಾಲಲ್ಲಿ ಹೊಡಿತಾನೆ. ಅದನ್ನ ಏನು ಈ ಸದನದಲ್ಲಿ ನೀವೇನ್ರಿ? ಅಲ್ಲ, ಜನಸಾಮಾನ್ಯರು ಮಕ್ಕಳು ಮರಿ ಎಲ್ಲ ಮನೆಯಲ್ಲಿ ಮೀಡಿಯಾಗಳಲ್ಲಿ ನೋಡ್ತಾ ಇರ್ತಾರೆ. ಏನು ಕಲಿತಾರೆ ಮಕ್ಕಳು ಇದರಿಂದ? ನಾವು ಆಯ್ಕೆ ಮಾಡೋಂಥ ನಾಯಕರು ಇಂಥ ನೀಚರು, ಇಂಥವ್ರಿಗೆ ನಾವು ಓಟ್ ಹಾಕಬಾರ್ದು, ಮುಂದಕ್ಕೆ ನಾವು ಯಾರನ್ನೂ ಆಯ್ಕೆ ಮಾಡಬಾರ್ದು ಅನ್ನೋ ಚೆನ್ನಾಗಿ ಮನಸ್ಸಿಗೆ ಬಂದುಬಿಟ್ಟಿದೆ ಪ್ರತಿಯೊಬ್ಬರಿಗೂ. ಗಿರಿಜಮ್ಮರು ಭಾಳ ಚೆನ್ನಾಗಿ ಮಾತಾಡಿದರು. ಏನಂತಂದರೆ, ಅಧಿವೇಶನದೊಳಗೆ ಸೆಷನ್ದೊಳಗೆ ನಾವು ಜನಪ್ರತಿನಿಧಿಗಳಾದಂತೂ ಭಾಳ ಇಡೀ ಜನರು ಈ ರಾಜ್ಯ ನಮ್ಮನ್ನು ನೋಡ್ತಿರ್ತೆ, ಚೆನ್ನಾಗಿರ್ಬೇಕು ಅದನ್ನು ಮುಂದಿನ ದಿನಮಾನದೊಳಗೆ ನಾವಂತೂ ಪ್ರಾಮಾಣಿಕವಾಗಿ 3.5 ವರ್ಷದೊಳಗೆ ನಾನು ಅಂಥ ಕೆಲಸ ಮಾಡಿಲ್ಲ. ಆದರೆ ಮಾಡೋಂಥವ್ರು ಎಲ್ಲರೂ ಆ ಅಮ್ಮನ ಒಂದು ಮಾತನ್ನು ನಾವು ರಾಜಕಾರಣಿಗಳು ಅದನ್ನು ತಿದ್ಕೊಳ್ಳೋಂಥ ಕೆಲಸವನ್ನು ಮಾಡಬೇಕು. ಅದನ್ನು ನಾನು ಒಪ್ಕೊತೀನಿ. ನಿಜ ಇದ್ದಿದ್ದನ್ನು ನಾವು ಒಪ್ಕೊಳ್ಳೇಬೇಕು ಒಂದು. ಆಮೇಲೆ ಆ ತಾಯಿ ನನಗೆ ಅರ್ಧ ಆ ಎಸಿಗೆ ಕೆಲಸ ಬೇಡಂದು, ತಾಯಿ ನಿನ್ನ ಆಶೀರ್ವಾದದಿಂದ ನನಗೆ ದೇವ್ರು ಚೆನ್ನಾಗಿಟ್ಟಿದ್ದಾನೆ, ಆ ಎಸಿಗೆ ಕೆಲಸಕ್ಕೆ ನಾನು ಎಂದೂ ಕೈ ಹಚ್ಚಿಲ್ಲ, ಅದನ್ನು ಕೈ ಹಚ್ಚಂಥ ಕೆಲಸನೂ ಮಾಡೋಂಗಿಲ್ಲ. ಓಕೆ, ಫೈನ್. ಏನು ನಡೀತಾ ಇದೆ? ನಾವು ಯಾಕೆ ಕಳಿಸಿದ್ವಿ ಜನಗಳನ್ನ? ಹಿಂದೆ 10 ವರ್ಷ ಮೊದಲ ಸರ್ಕಾರಗಳು ನಡೀತಾ ಇದ್ರೆ ರಾಜಕಾರಣಿ ಬಗ್ಗೆದ ಬುಕ್ ಎಲ್ಲ ಪ್ರಿಂಟ್ ಮಾಡ್ತಿರಂತ ನಿಜಕ್ಕೂ. ಯಾಕಂದ್ರೆ ಈಗ ಇತ್ತೀಚೆಗೆ ಇತ್ತೀಚೆಗೆ ಪಾಪ ನೋಡಿ, ಈಗ ನಾವು ಅಪೋಸಿಷನ್ ಅಲ್ಲಿ ಇದ್ದೀವಿ. ಈಗ ಭ್ರಷ್ಟಾಚಾರ ಹಗರಣಗಳು ನಾವು ದಿನನಿತ್ಯ ನಿಮ್ಮ ಪರವಾಗೇ ತರಬೇಕು. ನಾವು ಸದನಲ್ಲಿ ನಮಗೇನು ವೈಯಕ್ತಿಕ ಇಂಟ್ರೆಸ್ಟ್ ಇರಲ್ಲ, ನಿಮ್ಮ ರಾಜ್ಯದ ಜನತೆ ಪರವಾಗೇ ನಾವು ಸದನಲ್ಲಿ ತರಬೇಕು. ತಂದಾಗ ನೆಕ್ಸ್ಟ್ ಡೇ ಪೇಪರ್ನಲ್ಲಿ ಬರುತ್ತೆ ಅದು, ಈ ಥರ ಹಗರಣ ಆಯಿತು, ಇವರು ಸಿಕ್ಕಾಕೊಂಡ್ಬಿಟ್ರು. ಹಾಗಾಗಿ ಈಗ ಪಬ್ಲಿಕ್ನಲ್ಲಿ ನಾವು ಇವತ್ತು ಅವರ ಅನಿಸಿಕೆಗಳು ನೋಡಿದರೆ ಈ 4 ವರ್ಷದಲ್ಲಿ ಸರ್ಕಾರ ಯಾವ ಪೊಸಿಷನ್ನಲ್ಲಿ ಇವತ್ತು ಒಯ್ದಿದೆ ಎಂಬ ನಿಟ್ಟಿನಲ್ಲಿ ಇವತ್ತು ಜನರ ತಮ್ಮ ಅಭಿಪ್ರಾಯ. ಓಕೆ ಸರ್, ತಾವು ಸಂಕ್ಷಿಪ್ತವಾಗಿ. ಲೋಕಾಯುಕ್ತ ವರದಿ ಬಂದ ತಕ್ಷಣವೇ ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರು ಯಾರ ಮೇಲೆ ಆರೋಪ ಬಂದಿದೆ, ಅದು ಆರೋಪ ಮಾತ್ರ ಇನ್ನು ಸಿದ್ಧವಾಗಬೇಕಾದಿದೆ ಕೋರ್ಟ್ಗಳಲ್ಲಿ. ಆರೋಪ ಮಾಡಿದಂಥ ವ್ಯಕ್ತಿಯನ್ನು ರಾಜೀನಾಮೆ ಕೊಟ್ಟಿದ್ದೇವೆ. ಅಷ್ಟೊಂದೇ ಅಲ್ಲ, ಯಾರ್ಯಾರಿಗೆ ಬೇರೆ ಇತ್ತು, ಇನ್ನೋರು ಆರೋಪ ಇತ್ತು, ಅವ್ರನ್ನೂ ನಾವೇನು ಮಂತ್ರಿಮಂಡಲಕ್ಕೆ ಈಗೇನು ಸೇರಿಸಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ನಾವು ಭ್ರಷ್ಟಾಚಾರವನ್ನು ಪೋಷಣೆ ಮಾಡುವಂಥ ಯಾವ ಕೆಲಸವನ್ನೂ ಮಾಡಿಲ್ಲ. ಅದಕ್ಕೆ ಹೊಸ ಮುಖ್ಯಮಂತ್ರಿನ ಆಯ್ಕೆ ಮಾಡ್ಕೊಂಡಿದ್ದೇವೆ, ಹೊಸ ಸರ್ಕಾರವನ್ನು ಕೊಟ್ಟಿದ್ದೇವೆ. ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ನಿಮ್ಮ ಹತ್ರ ನಾವು ಮುಂದೆ ನಿಂತಿದ್ದೇವೆ. ಇನ್ನು ಮುಂದಕ್ಕೆ ನಿಮ್ಮ ಆಶೀರ್ವಾದವನ್ನು ಬೇಡೋರಿದ್ದೇವೆ. 60 ವರ್ಷದ ಸ್ವಾತಂತ್ರ್ಯ ರಾಜಕಾರಣದಲ್ಲಿ ಇಡೀ ರಾಜಕಾರಣದಲ್ಲಿ ವ್ಯವಸ್ಥೆಯಲ್ಲಿ ಕರ್ನಾಟಕ ಸರ್ಕಾರದಲ್ಲಿ BJP ಆಡಳಿತ ಬಂದಾಗಿಂದ ಯಾವುದೇ ರೀತಿಯ ಭ್ರಷ್ಟಾಚಾರ ಇಲ್ಲ ಅಂತ ನೀವು ಒಪ್ಕೊಳ್ತೀರಾ ಸರ್? ಭ್ರಷ್ಟಾಚಾರ ನಡೆದಿದೆ ಇಲ್ಲ ಅಲ್ಲ ಸರ್, ನಾನು ಹೇಳಿರೋದು ಅಲ್ಲ, ಭ್ರಷ್ಟಾಚಾರ ನಡೆದಿದೆ ಇಲ್ಲ ಅಂತಿಲ್ಲ. ಆದರೆ ಯಾರು ಮಾಡಿದ್ದಾರೆ ಅನ್ನುವಂಥದ್ದು ಕೋರ್ಟಿನಲ್ಲಿ ಸಿದ್ಧವಾಗಬೇಕು. ಸಿದ್ಧವಾಗೋ ತನಕ ಆರೋಪ. ನೀವು BJP ಜೊತೆಯಲ್ಲಿ ಸೇರಿಕೊಂಡು ಫಸ್ಟು ಕಾಂಗ್ರೆಸ್ ಜೊತೆಯಲ್ಲಿ 20 ತಿಂಗಳು ರಾಜಕೀಯ ಮಾಡಿದ್ರಿ. ಆಮೇಲೆ ಏನಾಯ್ತೋ ಏನೋ ಗೊತ್ತಿಲ್ಲ, ನೀವು ಕಾಂಗ್ರೆಸ್ನವ್ರನ್ನ ಡೈವರ್ಸ್ ಮಾಡಿದ್ರಿ, BJPನವ್ರನ್ನ ಮದುವೆ ಮಾಡ್ಕೊಂಡ್ರಿ. ತಿರ್ಗಾ 20 ತಿಂಗಳಾಯಿತು, ಅವ್ರಿಗೆ ನಿಮ್ಮ ಅಗ್ರಿಮೆಂಟ್ ಮಾಡ್ಕೊಂಡಿದ್ರಿ 20 ತಿಂಗಳಾದಮೇಲೆ ನಿನಗೆ ನಾನು ಸೀಟ್ ಬಿಟ್ಕೊಡ್ತೀನಿ ಅಂತ. ಸಡನ್ನಾಗಿ ಇಲ್ಲಪ್ಪ ಆಗೋದಿಲ್ಲ ಅಂತ ಹೇಳಿದ್ರಿ. ಆಮೇಲೆ ಆಯಿತು, ಎಲ್ಲರೂ BJP ಸರ್ಕಾರನ ರಾಜ್ಯ ಜನತೆ ಗೆಲ್ಲಿಸ್ತು. ತಕ್ಷಣ ನಿಮಗೇನಾಗೋಯ್ತು, ಯಡಿಯೂರಪ್ಪನವ್ರ ಸರ್ಕಾರದ ಮೇಲೆ ಸಿಕ್ಕಾಪಟ್ಟೆ ಸುಮ್ಮನೆ ಉರ್ಕೊಂಡು ನಿದ್ದೆ ಮಾಡೋದು, ಊಟ ಮಾಡೋದು, ಮಲಗೋದು ಎಲ್ಲ ಕಾರ್ಯಕ್ರಮಗಳು ಮಾಡಿ ಅವ್ರ ಸರ್ಕಾರ ಬೀಳಿಸ್ಬೇಕು ಅಂದ್ರಿ. ನೀವು ಅವ್ರ ಜೊತೆಯಲ್ಲೇ ಇದ್ದಾಗ ಹಾಗಾದರೆ ಅಷ್ಟು ಸ್ವಚ್ಛವಾಗಿ ಅವ್ರನ್ನ ನೀವು ನಡೆಸ್ಕೊಂಡು ಹೋಗ್ತಾ ಇದ್ರು. ಅವ್ರದ್ದೇ ದೊಡ್ಡ ಜಾಸ್ತಿ ಮೆಜಾರಿಟಿ ಇದ್ದಿದ್ದು MLAಗಳು. ಆದರೂ ನಿಮಗೆ ಮುಖ್ಯಮಂತ್ರಿ ಪದವಿ ಕೊಟ್ಟಿದ್ರು. ಅವಾಗ ಅವ್ರು ಭ್ರಷ್ಟಾಚಾರದ ಜೊತೆಯಲ್ಲಿ ನೀವು ಸುಮ್ಮನೆ ನೀವು ನಿಯತ್ತಾಗಿದ್ಬಿಟ್ಟಿದ್ರಾ? ಅದು ಹೇಗೆ ಸಾಧ್ಯ ಆಯಿತು ನಿಮಗೆ?
ತಾವು ಹೇಳಿದ್ದು ಅವತ್ತು ಯಾವಾಗ ಅವ್ರ ಜೊತೆಲಿ ಕೂತ್ಕೊಂಡು ನಾವು ಸರ್ಕಾರ ಮಾಡಿದ್ದೆವು ಅವಾಗ ಮುಖ್ಯಮಂತ್ರಿ ಕುಮಾರಣ್ಣವರಿದ್ದರು. ಕಂಪ್ಲೀಟ್ ಜವಾಬ್ದಾರಿ ಕುಮಾರಣ್ಣವ್ರ ಕೈಯಲ್ಲಿತ್ತು. ಅವಾಗ 20 ತಿಂಗಳ ಆಡಳಿತದಲ್ಲಿ ಇವ್ರದ್ದೆಲ್ಲ ನಡವಳಿಕೆ ನೋಡಿದೆವು ನಾವು. ಭಾಳಷ್ಟು ಅವಾಗ ಏನದಲ್ಲ ನಡವಳಿಕೆ, ನೀವು ಅದರಲ್ಲಿ ಮದುವೆ ಆಯಿತು ಅಂತ ಹೇಳಿದ್ರಲ್ಲ, ಮದುವೆ ಆಗಿದ್ದು ಕರೆಕ್ಟು. ಆಮೇಲೆ ನಮಗೆ ಅನ್ನಿಸ್ತು ಇವ್ರ ಜೊತೆಲಿ ಮತ್ತೆ ಪುನಃ ಆಯಿತು ಅಂದ್ರೆ ನಾವು ಇವತ್ತು 4 ವರ್ಷದಲ್ಲಿ ಅವ್ರು ಎಷ್ಟು ಹಗರಣ ಅವು ಇವು ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಿ ಬಂದಿದ್ದಾರಲ್ಲ, ಇಂಥವ್ರ ಸವಾಸ್ ಬೇಡ ಅಂತೇಳಿ ಅವತ್ತು ನಮಗೆ ಬರೋಂಥ ಅಧಿಕಾರ ಅದೆಲ್ಲ ಕಾರಣ ಬೇಡ ಅಲ್ಲ. ಇವ್ರನ್ನ ನಾವು ಅಧಿಕಾರಕ್ಕೆ ಬಿಟ್ರೆ ನಾಳೆ ಇವರೇ ಮೆಜಾರಿಟಿಗೆ ಬರ್ತಾರೆ, ನಾಳೆ ಇವರೇ ಮೆಜಾರಿಟಿಗೆ ಬರ್ತಾರೆ. ಆ ಕಾರಣಕ್ಕೋಸ್ಕರ ಹೆದರ್ಕೊಂಡು ನಮ್ಗೆ ಅಧಿಕಾರ ಕೊಡ್ಲಿಲ್ಲ. ಆ ನಂತರದಲ್ಲಿ ನೀವು ಮಾಡಿದ ಮೋಸಕ್ಕೆ ಜನ ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಬೆಂಬಲ ಕೊಟ್ಟಿದ್ದಾರೆ, ಈಗ ಅನುಭವಿಸ್ತಾ ಇದಾರ. ಆದ್ರೆ ಹೌದು, ಭ್ರಷ್ಟಾಚಾರದ ಲೋಕಾಯುಕ್ತರ ಗಣಿ ಹಗರಣದಲ್ಲಿ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳ ಹೆಸರಿದೆ, ಧರ್ಮಸಿಂಗ್ ಅವರ ಹೆಸರಿದೆ, ಮಾಜಿ ಮುಖ್ಯಮಂತ್ರಿಗಳದು. ಎಲ್ಲದಕ್ಕಿಂತ ಹೆಚ್ಚಾಗಿ ಭ್ರಷ್ಟಾಚಾರದ ಬಗ್ಗೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಅಂದ್ರೆ ಹೆಸರು ಹೇಳಿಲ್ಲ. ಕುಮಾರಣ್ಣವ್ರ ಹೆಸರಿದೆ, ಜನಸಾಮಾನ್ಯರಿಗೆ ಅರ್ಥ ಆಗಲಿ. ಕುಮಾರಣ್ಣವ್ರ ಹೆಸರಿದೆ. ಮತ್ತೆ ನಾನು ಹೇಳ್ತಾ ಇರುವಂತದ್ದು, ಇವರು ಕಾಂಪ್ರಮೈಸ್ ಮಾಡ್ಕೊಂಡ್ರಲ್ಲ, ಆ ಜನಾರ್ದನ್ ರೆಡ್ಡಿ ಅವರು ಇವ್ರ ಮೇಲೆ ಆರೋಪ ಮಾಡಿದ್ರು, ಆ ಶ್ರೀರಾಮುಲು ಅವರು ಆರೋಪ ಮಾಡಿದ್ರು. ನಾಚಿಕೆ ಬರಬೇಕು. ಆದ್ರೆ ಅದು ಸುಪ್ರೀಂ ಕೋರ್ಟ್ ತಿರಸ್ಕಾರ ಮಾಡಿ ಆರೋಪದಲ್ಲೇ ನೀವು ಹೊಸ ಮಂದಿ ಜೈಲಿಗೆ ಹೋಗಿರಿ. ಆ ಶ್ರೀರಾಮುಲು ಅವ್ರಿಗೆ ಮೊನ್ನೆನೂ ಸಪೋರ್ಟ್ ಮಾಡಿದ್ದಾರೆ, ಮೊನ್ನೆನೂ ಸಪೋರ್ಟ್ ಮಾಡಿದ್ದಾರೆ. ಮೊನ್ನೆ ಏನು ಬೇಡ, 30ನೇ ತಾರೀಕು ಸುಪ್ರೀಂ ಕೋರ್ಟ್ ಡಿಸಿಷನ್ ಬಂದಿದೆ, ಸುಬ್ರಹ್ಮಣ್ಯ ಸ್ವಾಮಿ ವರ್ಸಸ್ ಮನಮೋಹನ್ ಸಿಂಗ್ ಅಂದ್ಬಿಟ್ಟು. ಅವ್ರು ಹೇಳಿದರೆ PM ತಪ್ಪು ಮಾಡಿದೆ, ಕರೆಕ್ಟಾಗಿ ಮಾಡಿಲ್ಲ ಅಂತ. ಹಂಗಿದ್ರೆ PM ಇಳಿದ್ಬಿಡ್ಬೇಕಾ? PM ಇಳಿಯೋ ಚಾನ್ಸಸ್ ಇಲ್ಲ. ನೀವು ಇಲ್ಲಿ ಸ್ಪೀಕರ್ ಇಳಿಬೇಕು ಅಂತ ಹೇಳಿದ್ರೆ ಅಲ್ಲಿ PM ಇಳಿಬೇಕಲ್ಲಿ, PM ಅಲ್ಲಿ ಇರೋಲ್ಲ ತೀರ್ಮಾನ ಮಾಡಬೇಕಲ್ಲಿ. ಇನ್ನೊಂದು ನಾನು ಹೇಳ್ತೀನಿ ಅಂತ ಹೇಳಿದ್ರೆ, ಇವಾಗ ಶಿವರಾಜ್ ತಂಗಡಿ ಅವರು ಹೇಳ್ತಾ ಇದ್ರು ಅಲ್ಲಿ ಬರ ಇದೆ, ನಮಗೆ ಜನಗಳ ಕಾಳಜಿ ಅಂತ. ನಾನು ಕೇಳೋದು ಇಷ್ಟೇ, ಅವಾಗ ಗೋವಾಗೆ ಹೋಗಿರ್ಬೇಕಾದ್ರೆ ಬಟ್ಟೆ ಹರ್ಕೋಬೇಕಾದ್ರೆ ಜ್ಞಾಪಕ ಇರಲಿಲ್ವಾ? ಇವಾಗ ಜ್ಞಾಪಕ ಬಂತ? ಯಾವಾಗಲೂ ಬರ ಇದೆ ಸರ್. ನಾರ್ತ್ ಕರ್ನಾಟಕದಲ್ಲಿ ಯಾವಾಗಲೂ ಬರ ಇದೆ. ಯಾವಾಗ ಬರ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಕೇಳ್ಬಿಡ್ತೀನಿ, ಯಾವಾಗಲೂ ಬರ ಇದೆ. ಅಲ್ಲಿ PM ಅವ್ರ ಮೇಲೆ ಕೇಸ್ ಆಗಿದೆ, ಅವ್ರು ಇಳಿಬೇಕು, ಇಲ್ಲಿ ಸ್ಪೀಕರ್ ಮೇಲೆ ಕೇಸ್ ಇದೆ, ಅವ್ರು ಇಳಿಬೇಕಂತ. ಒಂದು ಸಂವಿಧಾನವನ್ನು ಬರ್ದಾರ, ಅದಕ್ಕೊಂದು ಕಾನೂನು ಚೌಕಟ್ಟು ಅನ್ನೋದಿದೆ. ವಿಧಾನಸಭೆಯೊಳಗೆ ಶಾಸಕರು ಆರಿಸಿ ಬರೋದು ಜನರಿಂದ, ಸ್ಪೀಕರಿಂದ ಅಲ್ಲ, ಜನರಿಂದ ಆರಿಸಿ ಬರೋದು. ಜನರಿಂದ ಆರಿಸಿ ಬಂದವ್ರಿಗೆ ಅನರ್ಹ ಮಾಡ್ತಾರಂತಂದ್ರೆ ಇದು ಯಾವುದು ಕಾನೂನು? ಆಯಿತು, ಇವರು ಅನರ್ಹ ಮಾಡ್ಬೇಕಂತಂದ್ರೆ ಅವ್ರು 11 ಮಂದಿನ ಅನರ್ಹ ಮಾಡಲಿ, ನಮ್ಮನ್ನು ಅನರ್ಹ ಮಾಡೋಕ್ಕೆ ಇವ್ರು ಯಾರ ಕಡೆಯಿಂದ ಸಾಧ್ಯ ಇಲ್ಲ. ಅದು ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಇವರು ರಾಜೀನಾಮೆ ಕೊಡ್ತಾರೋ ಬಿಡ್ತಾರೋ, ನೆಕ್ಸ್ಟು ನೈತಿಕತೆ ಅನ್ನೋದನ್ನ ಎಲ್ಲ ಒಂದು ಕಡೆ ಇರ್ತೈತೆ ಸ್ವಾಮಿ. ನೈತಿಕತೆ ಭಾಳ ಮುಖ್ಯ. ಇವತ್ತು ನಾನು ಪ್ರಾಮಾಣಿಕವಾಗಿ ಏನಾದರೂ ಮಾಡಲಿಲ್ಲ ಅಂದರೆ ನೈತಿಕತೆಯಿಂದ ಹೊರಗೆ ಹೋಗ್ಬೇಕಂತ ಹೋಗ್ಬೇಕು, ಅದು ಧರ್ಮ. ಅದನ್ನು ಹೇಳಿ ಕೇಳಿ ಪಾಠ ಕಲ್ಸೋಣದಲ್ಲ. ಓಕೆ ಫೈನ್ ಸರ್. ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ವಿ ಮೇಡ್ ಸರ್ಟನ್ ಕಾಂಪ್ರಮೈಸಸ್ ವಿಚ್ ಬಿಕೇಮ್ ವೆರಿ ಕಾಸ್ಟ್ಲಿ ಆ್ಯಂಡ್ ಡಿಯರರ್ ಟು BJP. ಐ ಅಕ್ಸೆಪ್ಟ್ ಬಿಫೋರ್ ಯು. ನಾವು ಅನೇಕ ಜನರ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಂಡ್ವಿ. ಅಧಿಕಾರಕ್ಕೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಹೊಂದಾಣಿಕೆ ಮಾಡಿಕೊಂಡಂಥ ಸಮಯದಲ್ಲಿ, ನಾವು ಅವ್ರ ಜೊತೆ ಹೋದಂಥ ಸಮಯದಲ್ಲಿ ಅವರ ಗುಣ, ಅವರ ಬಣ್ಣ ನಮಗೆ ಗೊತ್ತಿರಲಿಲ್ಲ. ಅವ್ರ ಪೈಕಿ ಒಬ್ಬರು ನಮ್ಮ ಬಳ್ಳಾರಿಯ ಗಣಿಧಣಿಗಳು, ನಮಗೆ ಗೊತ್ತಿರಲಿಲ್ಲ ಅವ್ರ ಸ್ವಭಾವ ಏನು. ಉಪಯೋಗಿಸ್ಕೊಳ್ಳೋ ತನಕ ಉಪಯೋಗಿಸ್ಕೊಂಡು ಇವಾಗ ನೋಡ್ರಿ, ನಮಗೆ ಗೊತ್ತಿರಲಿಲ್ಲ. ಇಲ್ಲ ಬಹಳ ತಪ್ಪು ಹೇಳಕತ್ತೀರಿ. ಅವರಿಂದ ಉಪಯೋಗ ತಗೊಂಡು, ಅವರಿಂದ ಅನುಕೂಲ ಮಾಡ್ಕೊಂಡು, ಅವರಿಂದ ಸರ್ಕಾರ ಮಾಡ್ಕೊಂಡು, ಅದಕ್ಕೋಸ್ಕರನೇ ಅವರ ವಿರುದ್ಧ ಲೋಕಾಯುಕ್ತ ತನಿಖೆ ವರದಿ ಬಂದಾಗ he has been dropped. ಅಲ್ಲ, ಅವ್ರನ್ನ ಎಕ್ಸ್ಪೋಸ್ ಮಾಡ್ಲಿಕ್ಕೆ ಮಾಡದಂತ ಒಂದು ಟೆಸ್ಟ್ ಅಷ್ಟೇ ಅದು. ಮಧುಸೂದನ್ ಅವರೇ, ಎಕ್ಸ್ಪೋಸ್ ಮಾಡ್ಲಿಕ್ಕೆ ಮಾಡದಂತ ವಾಪಸ್ ತಗೋಬೇಕು ಮಾತನ್ನ ನೀವು. ಇಲ್ಲ, ವಾಪಸ್ ತಗೋಬೇಕು ಆ ಮಾತನ್ನ ನೀವು. ಯಾವುದು? ನಮಗೆ ಅವರು ವಿಚಾರ ಗೊತ್ತಿರಲಿಲ್ಲ, ಅದರಿಂದ ಇವಾಗ ಗೊತ್ತಾಯ್ತು ಅನ್ನೋ ಮಾತನ್ನ ನೀವು ವಾಪಸ್ ತಗೊಳ್ಳಿ. ಇಲ್ಲ, ಗೊತ್ತಿರಲಿಲ್ಲ. ಗೊತ್ತಾಯ್ತೆ? ಈ ಮಾತನ್ನ ನಾನಲ್ಲ, ನಮ್ಮ ಮುಖ್ಯಮಂತ್ರಿಗಳು ಮೊನ್ನೆ ಬಳ್ಳಾರಿ ಚುನಾವಣೆಯಲ್ಲಿ ಹೇಳಿದ್ದಾರೆ, ನಮ್ಮ ರಾಜ್ಯದ ಅಧ್ಯಕ್ಷರು ಹೇಳಿದ್ದಾರೆ. ಬಳ್ಳಾರಿ ಜನತೆಯ ಕ್ಷಮೆಯನ್ನ ಕೇಳಿದ್ದೇವೆ ನಾವು. ನಿಮ್ಮ ಪ್ರಶ್ನೆಗಳನ್ನ ನಾಯಕರು ಆಲಿಸ್ತಾರೆ.
ಯಾರ್ಯಾರಿಗೆ ಯಾವ್ಯಾವ ಪ್ರಶ್ನೆಗಳು ಬಂದಿದೆ ಅದಕ್ಕೆ ಸಂಬಂಧಪಟ್ಟ ಉತ್ತರ ಕೊಡ್ತಾರೆ. ನೋಡೋಣ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಒಂದು ವಿರಾಮ. ಶಿಸ್ತು ಕಡಿಮೆ ಆಗಿದೆ ಅನ್ನುವಂಥದ್ದು ನಿಮಗೆಲ್ರಿಗೂ ಗೊತ್ತಿರೋ ಸಂಗತಿ. ಪ್ಲೀಸ್ ಪ್ಲೀಸ್ ನಾನು ಹೇಳ್ತೀನಿ ಬಾಣ, ನನ್ನ ಕೈಲಿ ಆದಷ್ಟು ಪ್ರಯತ್ನ ಮಾಡ್ತೀನಿ ಅಷ್ಟ. ನಾನೇನು ಮಾಡೋಕ್ಕಾಗಲ್ಲ. ವಿಧಾನಸೌಧದ ಮುಂದೆ ಒಂದ್ಸಲಿ ನಡ್ಕೊಂಡು ಹೋದರೆ ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ಬರೆದಿಟ್ಟಿದ್ದೀರ, ಅದನ್ನ ಥರ ನಡ್ಕೊಳೋ ಥರ ಅಟ್ಲೀಸ್ಟ್ ಆಲ್ ದ 3 ಪಾರ್ಟೀಸ್ ಶುಡ್ ಟ್ರೈ ಅಟ್ಲೀಸ್ಟ್ ಒನ್ಸ್.